ಎಚ್.ಡಿ. ರೇವಣ್ಣ ಕುಟುಂಬದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸೂರಜ್ ವಿರುದ್ಧ ಕಂಪ್ಲೇಂಟ್ ನೀಡಲು ಸಂತ್ರಸ್ತ ಯುವಕ ಬಂದಿದ್ದಾನೆ. ಈಗ ಇಷ್ಟು ದಿನ ಸಂತ್ರಸ್ತೆ ಅಂತ ಹೇಳ್ತಾ ಇದ್ದೆ, ಈಗ ಸಂತ್ರಸ್ತ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಸಂತ್ರಸ್ತ ಬಂದಿದ್ರು. ಪೊಲೀಸ್ ಠಾಣೆ ಬಳಿಯಲ್ಲಿ ಭದ್ರತೆ ಕೂಡ ಕೊಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಎಎಸ್ಪಿ ವೆಂಕಟೇಶ್ ನಾಯ್ಡು ಉಪಸ್ಥಿತಿಯಲ್ಲಿ ಇದ್ದಾರೆ. ಸೊ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಯುವಕನಿಂದ ದೂರು ದಾಖಲಾಗಿದೆ. ದೂರಿಗೆ ಪ್ರತಿ ದೂರು ಈಗಾಗಲೇ ಕೊಡಲಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಹೋಗ್ತಾ ಇರುವಂಥದ್ದು ಸಂತ್ರಸ್ತ ಯುವಕ. ಬಹಳ ಗಂಭೀರ ಆರೋಪ ಇದು. ತಮ್ಮ ಅಂದರೆ ಪ್ರಜ್ವಲ್ ರೇವಣ್ಣ ಯಾವ ಕೇಸಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. ಈಗ ಅಣ್ಣನ ಸರದಿ. ಈಗ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಪ್ರಕರಣ, ಇದು ಬಹಳ ಗಂಭೀರ ಪ್ರಕರಣ. ಸೊ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಕುಟುಂಬಕ್ಕೆ. ಈ ಕುಟುಂಬದಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಸಂಕಷ್ಟದ ಮೇಲೆ ಸಂಕಷ್ಟ. ಡಾಕ್ಟರ್ ಸೂರಜ್ ವಿರುದ್ಧ ಕಂಪ್ಲೇಂಟ್ ನೀಡಲು ಸಂತ್ರಸ್ತ ಹೋಗಿರುವಂಥದ್ದು, ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಸಂತ್ರಸ್ತ ಹೋಗಿದ್ದಾನೆ. ಪೊಲೀಸ್ ಠಾಣೆ ಬಳಿ ಭದ್ರತೆ ಕೂಡ ಕೊಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಕೂಡ ಮಾಡಲಾಗಿದೆ. ಅಲ್ಲಿ ಸಮಸ್ಯೆ ಆಗಬಾರ್ದು, ಜನ ಸೇರುವಂಥ ನಿರೀಕ್ಷೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿ ಅಲ್ಲಿ ಸಮಸ್ಯೆ ಆಗಬಾರ್ದು ಅಂತೇಳಿ ಇದು ಬಹಳ ಗಂಭೀರ ಪ್ರಕರಣ ಆಗತ್ತೆ. ಈ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗತ್ತೆ ಏನೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು. ಆದರೆ ಪ್ರಕರಣವನ್ನು ಅಂದರೆ ಈಗ ಸೂರಜ್ ರೇವಣ್ಣ ಹೇಳ್ತಾ ಇರುವಂಥದ್ದು ಅಥವಾ ಅವರ ಆಪ್ತ ವಲಯ ಹೇಳ್ತಾ ಇರುವಂಥದ್ದು ದುಡ್ಡಿನ ವಿಚಾರಕ್ಕಾಗಿ ಈ ರೀತಿಯ ನಡೀತಾ ಇದೆ, ಹಣದ ಆಮಿಷ ಒಡ್ಲಾಗಿದೆ ಅನ್ನುವಂಥದ್ದು. ದುಡ್ಡು ಕೊಡಬೇಕು, ಇಲ್ಲ ಅಂತಂದರೆ ಈ ರೀತಿ ಕಂಪ್ಲೇಂಟ್ ಕೊಡ್ತೀವಿ ಅಂಥೇಳಿ. ಸೊ ಗೊತ್ತಿಲ್ಲ. ಈಗಂತೂ ಪ್ರಕರಣ ದಾಖಲಾಗಿದೆ. FIR ಮಾಡ್ತಾರಾ ಇಲ್ಲೋ ಗೊತ್ತಿಲ್ಲ. FIR ಆದ ನಂತರ ಸೂರಜ್ ರೇವಣ್ಣ ಅವ್ರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.